ಬೇಬಿ ಏನೋ ಸೀನಾ, ಇದೇನ್ ಬೇಬಿ ಇನ್ನೂ ರೆಡಿ ಆಗಿಲ್ವಾ? ಇನ್ನೂ ಟೈಮ್ ಇದೆಯಲ್ಲ ಸೀನಾ. ಅಯ್ಯೋ ನಾನು ಹೇಳಿದ್ ಮದ್ವೆ ಆಗಲ್ಲ ಬೇಬಿ. ಆ ಯಜಮಾನ್ರು ಬೇರೆ ಎಲೆಕ್ಷನ್ ನಿಂತವ್ರೆ, ನಾನು ಹೋಗಿ ಓಟ್ ಹಾಕ್ಬೇಕು. ನಿನ್ನೂ ಕರ್ಕೊಂಡು ಕರೆಕ್ಟ್ ನೋಡು, ಮರ್ತೇ ಹೋಗಿತ್ತು. ನೀನು ಈ ಊರವಳು, ನಾನು ಆ ಊರವನು. ನೀನ್ ಬಂದು ಅಲ್ಲಿ ಓಟ್ ಹಾಕಾಯ್ತದ? ಸರಿ ಬಿಡು, ನಾನು ಹೋಗಿದ್ ಬರ್ತೀನಿ. ನೀನ್ ಅಷ್ಟೊಂದು ರೆಡಿ ಆಗಿರುವ. ನೀನು ನಮ್ಮೂರೊಳೆ ಆಗಿರೋ, ಜೊತೆ ಕರ್ಕೊಂಡು ಹೋಗೋಣ ಅನ್ಕಂಡೆ. ಹೌದು, ಎಲ್ಲಿ ನಮ್ಮ ಮಾಮ್ಸ್ ಎಲ್ಲ ಕಾಣಿಸ್ತಾ ಇಲ್ಲ? ಅವ್ರು ರಾತ್ರಿಯಿಂದನೂ ಕಾಣಿಸ್ತಾ ಇಲ್ಲ. ಅದು ಸರಿನೇ, ಅವ್ರಿಗೆ ನೀನು ನನ್ನ ಜೊತೆ ಮದುವೆ ಆಯ್ತಿರೋದು ಇಷ್ಟ ಇಲ್ಲ, ಅದಕ್ಕೆ ಎಲ್ಲ ಹೋಗಿರ್ಬೇಕು. ಆದ್ರೂ ನೀನ್ ಗ್ರೇಟು ಬೇಬಿ. ನೀನು ನಿಮ್ಮ ಅಪ್ಪನೇ ಎದುರು ಹಾಕೊಂಡು ನಾನೇ ಬೇಕು, ನನ್ನ ಪ್ರೀತಿನೇ ಬೇಕು, ನನ್ನೇ ಮದುವೆ ಆಗ್ಬೇಕು ಅಂತಿದ್ಯಲ್ಲ. ನೀನ್ ಈ ಋಣನ ಹೇಗ್ ತೀರಿಸ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಅಯ್ಯೋ, ಅಷ್ಟು ದೊಡ್ಡ ಮಾತೆಲ್ಲ ಆಡ್ಬೇಡ ಸೀನಾ. ನೀನೇ ನನ್ ಗಂಡ ಅಂತ ನಾನು ಯಾವತ್ತೋ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ನನ್ ಜೀವನದಲ್ಲಿ ಏನನ್ನೆಲ್ಲ ಚೇಂಜಸ್ ಆಯ್ತು, ಆದ್ರೆ ನಾನ್ ನಿನ್ ಪ್ರೀತಿನ ಬಿಟ್ಕೊಟ್ಟಿಲ್ಲ. ನೀನೇ ನನ್ ಗಂಡ ಬೇಬಿ. ತಾಳಿ ಕಟ್ಟದ ಮೇಲೇನೆ ಅಫಿಸಿಯಲ್ ಗಂಡ. ಸರಿ, ನಾನು ಹೋಗಿದ್ ಬರ್ತೀನಿ. ಸೀನಾ, ನಿಮ್ ಅಮ್ಮಿನ ಕರಿಯಲ್ವಾ? ಥೋ, ಮರ್ತೇ ಹೋಗಿತ್ತು. ಈ ಎಲೆಕ್ಷನ್ ಓಡಾಟದಲ್ಲಿ ನಮ್ಮ ಅವ್ವಂಗ್ ಫೋನ್ ಮಾಡದೆ ಮರ್ತ್ಬಿಟ್ಟಿದ್ದೀನಿ. ಇರು, ಈಗ ಮಾಡ್ತೀನಿ. ಮಗ ಯಾವಾಗ್ಲೂ ಬಡ್ಕತಾ ಇದ್ದಲ್ಲ. ಅಪ್ಪ ಮಗನೇ, ನಿನ್ ಮದ್ವೆ ಆಗ್ಬೇಕಾರೆ ನನಗೊಂದು ಫೋನ್ ಮಾಡಪ್ಪ, ಮರಿಬೇಡ ಅಂತ. ಇವತ್ತೇ ನಿನ್ ಮಗನ್ ಮದ್ವೆ. ನೀನ್ ಇಷ್ಟಪಟ್ಟಿರೋ ತೆಳ್ಳಗೆ ಬೆಳ್ಳಗೆ ಲಂಡನ್ ರಾಣಿ ಹಂಗಿರೋ ಪಿಂಕಿ ಬೇಬಿ ಜೊತೆ ಮಾ. ಈ ಸುದ್ದಿ ಕೇಳಿದೆಯಾ? ನಂಗೊಳ್ಳೆ ಏದುಸ್ರು ಬಂದಂಗ ಆಯ್ತಾಯ್ತಕ್ಕಲ್ಲ. ಇವತ್ತು ನನ್ ಮಗನ್ ಮದ್ವೆನಾ? ಅದ್ಯಾವ್ರೋ, ಅದ್ ಹೆಂಗ್ ಕಂಡ್ಬಿಟ್ನೋ ಏನೋ. ಪಿಂಕಿನೇ ನಮ್ಮನೆ ಸೊಸೆ ಆಗ್ತಾವಳೆ. ತುಂಬಾ ಖುಷಿ ಆಗ್ತೈತಕ್ಕಲ್ಲ ಮಗ. ಹೆಂಗಾರ ಮಾಡಿ ಬಂದ್ಬಿಡ್ತೀನಿ. ಯಾವ ಹೊಸಿ ನನ್ ಮಾತ್ ಕೇಳವ, ಇವಾಗ ಹೊರಡ್ಬೇಡ. ನಿಮ್ಮ ಅಪ್ಪಯ್ಯನು ಆ ಮೂಟೆನು ಓಟ್ ಹಾಕಕ್ ಹೋಯ್ತಾರಲ್ಲ, ಆಗ್ಲೇ ಬರ್ತೀನಿ. ಅವ ನೀನ್ ಓಟ್ ಹಾಕಕ್ಕಿಲ್ವಾ? ಅದ್ರಲ್ಲೂ ತಲೆ ಹಿಡ್ಕೋ, ಯಜಮಾನ್ರಿಗೆ ಓಟ್ ಹಾಕ್ಬೇಕು. ಯಾಕೆ ಹೇಳು? ನಿನ್ ಮಗನೇ ಎಲೆಕ್ಷನ್ ಓಡಾಡಿರೋದು ಯಜಮಾನ್ರ ಪರವಾಗಿ. ನೀನ್ ಏನಾರ ಓಟ್ ಹಾಕ್ಲಿಲ್ಲ ಅಂದ್ರೆ ಅನ್ಯಾವಾಗ ಒಂದು ಓಟ್ ಮಿಸ್ ಆಗೋಯ್ತದೆ. ಈಗ ನೀನು ನಿನ್ ಗಂಡು ಜೊತೆ ಹೋಗಿ ಓಟ್ ಹಾಕು. ಅದಾದ್ಮೇಲೆ ಊರಾಚೆ ಕೆರೆ ಪಕ್ಕದಲ್ಲಿರೋ ದೇವಸ್ಥಾನ ಆಯ್ತಲ್ಲ, ಅಲ್ಲಿಗೆ ಬಂದ್ಬಿಡು. ನೋಡವ, ನಾನು ಪಿಂಕಿ ಸಿಂಪಲ್ ಆಗಿ ಮದ್ವೆ ಆಯ್ತಿದೀವಿ, ಆದ್ರೂ ಪರವಾಗಿಲ್ಲ, ಬಂದ್ಬಿಟ್ಟು ಆಶೀರ್ವಾದ ಮಾಡುವ. ಏನ್ಲ ಸೀನಾ, ನನ್ ಮಗನ್ ಮದ್ವೆಗೆ ನಾನೇ ಬರ್ದಂಗೆ, ನಾನ್ ಆಶೀರ್ವಾದ ಮಾಡ್ದಂಗೆ ಆಗ್ಬಿಡ್ತೈತಾ? ಗೊತ್ತಿನ್ಕಲ್ಲ, ಹೆಂಗನ ಮಾಡಿ ರೆಡಿ ಆಗಿ ಬಂದ್ಬಿಡ್ತೀನಿ. ಬಾಯ್ ಮಮ್ಮಿ, ಟಾಟಾ ಮಮ್ಮಿ, ಬಾಯ್. ಅತ್ತಾಳಂತೆ ನಮ್ಮವ್ವ. ಸರಿ ಬೇಬಿ, ನೀನ್ ರೆಡಿ ಆಗಿರೋ, ನಾನು ಹೋಗ್ಬರ್ತೀನಿ. ಸರಿ ಸರಿ. ಅಧಿಪತಿ ಭೂಪತಿ ಪಾರ್ವತಿಪತಿ ನಮ್ ಶಿವಣ್ಣಂಗೆ ಏ ಆಯ್ತು ಬಿಡ್ರಲ್ಲ, ಸಾಕ್ರಲ್ಲ, ಏಟೊಂದು ಜೈಕರ್ ಆಗ್ತೀಯಾ? ಏ ಮಾವ, ಊಟಕ್ಕೆ ಉಪ್ಪು ಖಾರ ಎಷ್ಟು ಮುಖ್ಯನೋ ಜೈಕಾರನು ಅಷ್ಟೇ ಮುಖ್ಯ. ಶಿವಣ್ಣ ಓಟ್ ಗುದ್ ಬಂದೆ, ಫುಲ್ ನಿಂದೆ ಅವ ಅಂತೂ. ತಕ್ಕಡಿ ತೂಕ ಹಾಕಿ ಓಟ್ ಹಾಕ್ಸ್ಕೊಂಡ್ಬಿಟ್ಟಲ್ಲ. ಯಾಕ್ಲಾ ಬಡವ್ರ ಮಕ್ಕಳು ಬೆಳಿಬಾರ್ದಿಲ್ಲ? ತಾಯಿ ಹೊಟ್ಟೆನಾಗ್ ಬೆಳೆದಿರೋ ಎಲ್ಲಾ ಮಕ್ಕಳು ಬೆಳಿಬೇಕು, ಸುಮ್ಕಿರಪ್ಪಯ್ಯ. ಅಲ್ಲ ಕಣ್ ಶಿವಣ್ಣ, ಬೇರೆಯವರು 3 kg ಮಾಂಸ, ದುಡ್ಡು, ಮೂಗ್ಬಟ್ಟು ಎಲ್ಲ ಕೊಡ್ತಿದ್ದಾರೆ, ನೀವೇನು ಕೊಟ್ಟೇ ಇಲ್ಲ. ಅವ್ರು ಕೊಟ್ಬಿಟ್ಟು ಮುಂದಿನ ಎಲೆಕ್ಷನ್ ಅಂತ ಅವ್ರ ಮುಖನೇ ತೋರ್ಸಕ್ಕಿಲ್ಲ, ಸರಿನಾ? ನನ್ನ ಮಗ ಅಧ್ಯಕ್ಷ ಆದ್ರೆ ಮನೆ ಜನಕ್ಕಿಂತ ಊರ್ ಜನ ಜೊತೆಗೆ ಇರ್ತಾನೆ. ಅದು ಅಲ್ಲದೆ ಕಷ್ಟ ಸುಖಕ್ಕೆ ಆಗ್ತಾನೆ, ಅದು ತಿಳ್ಕ. ಕರೆಕ್ಟ್. ನಾವ್ ಅತ್ತೆ ಹೇಳಿದ ಮಾತು 100ಕ್ಕೆ 100 ಸತ್ಯ. ನೋಡಿ, ಎಲೆಕ್ಷನ್ ರಜಾ ಇದೆ ಅನ್ಬಿಟ್ಟು ಮನೇಲಿ ಕೂತ್ಕೊಂಡ್ಬಿಡ್ಬೇಡಿ, ಹೋಗಿ ವೋಟ್ ಹಾಕಿ. ವೋಟ್ ಹಾಕ್ತಾ ಇರೋರ್ಗೆ ಕರ್ಕೊಂಡು ಹೋಗಿ ವೋಟ್ ಹಾಕ್ಸ್, ಗೊತ್ತಾಯ್ತಾ? ಏನ್ ಡಾಕ್ಟರ್ ಗಂಡ ಎಲೆಕ್ಷನ್ ನಿಂತಾನ ಅಂತ ಹೇಳ್ಬಿಟ್ಟು ಏನ್ ಪ್ರಚಾರ ಮಾಡಿದ್ದು. ಹೌದು ಗೇಸ್, ಹೌದು. ನನ್ ಎಂಡ್ರು ನನ್ ಜೊತೆ ನಿಂತ್ಕೊಂಡು ನನ್ ಕೆಲ್ಸನ ಅರ್ಧ ಹಂಚ್ಕೊಂಡ್ ಮಾಡ್ತಾವಳೆ. ನಾನು ಅವಳು ಕ್ಲಿನಿಕ್ ನಾಗ ಕೆಲಸ ಮಾಡ್ಬೇಕಾದ್ರೆ ನಾನು ಅವಳು ಅರ್ಧ ಕೆಲಸನ ಹಂಚ್ಕತೀನಿ. ಬಂದವ್ರಿಗೆಲ್ಲ ಇಂಜೆಕ್ಷನ್ ತೆಗೆದು ಕೊಟ್ಬಿಡ್ತೀನಿ. ಏನಂತೀರಾ? ಓ, ಬಿಟ್ರೆ ಅಡ್ಡ ಮಲಗಿಸ್ಬಿಟ್ಟು ಕುಯ್ದಾಕ್ಬಿಡ್ತೀಯ. ಆಯ್ತಾಯ್ತು, ಯಾರು ಓಟ್ ಹಾಕಿಲ್ವೋ ಕರ್ಕೊಂಡು ಹೋಗಿ ಓಟ್ ಹಾಕ್ಸಿ. ನಡೀರಿ, ಎಲ್ಲರೂ ನಡೀರಿ, ಹೋಗಿ ಹೋಗಿ ಹೋಗಿ. ನನಗೆ ಓಟ್ ಹಾಕದೇ ಇರೋ ಬೆರಳು ಇದ್ರೂ ಒಂದೇ, ಇಲ್ಲದೆ ಇದ್ರೂ ಒಂದೇ ಅಲ್ವಾ?
ಕತ್ತರಿಸ್ಬಿಡ್ತೀನಿ ಅಂತ ಹೆದರ್ಕೊಂಡ್ಯಾ ರತ್ನಮ್ಮ? ಎಲೆಕ್ಷನ್ ಟೈಮು, ರಕ್ತಪಾತ ಬೇಡ. ಅದಕ್ಕೆ ಓಟ್ ಹಾಕಿದ ಮೇಲೆ ಹಾಕ್ತಾರಲ್ಲ ಇಂಕು, ಅದನ್ನು ಮಾತ್ರ ಹಾಕಿದ್ದೀನಿ ಬೆರಳಿಗೆ. ಇನ್ನು ಮುಂದೆ ಇವಳು ಓಟ್ ಹಾಕಕ್ಕಾಗಲ್ಲ. ನಮ್ಮನೆ ಓಟ್ ಹೋದ್ರೂ ಪರವಾಗಿಲ್ಲ, ಆದರೆ ಆ ಶಿವಗೆ ಬೀಳೋ ಓಟು ನಾಶ ಆಗಬೇಕು. ಛತ್ರಿ ನಾನಿ ಸುಶೀಲಾ, ಸುಶೀಲಾ, ನನ್ನ ಸೊಸೆ ನನ್ನ ಪರವಾಗಿ ವಹಿಸಿ ಅವಳ ಗಂಡನ್ನ ಒಪ್ಪಿಸಿ ನನಗೆ ಓಟ್ ಹಾಕಿಸ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಇಲ್ಲ ಅಂತ ಹಠ ಮಾಡಿದ್ರೆ ಬೀಳೋದು ಇಂಕಲ್ಲ, ಮಚ್ಚಿನೇಟು. ನಾನು ಓಟ್ ಹಾಕ್ಸ್ತೀನಿ, ನಾನು ಹಾಕ್ತೀನಿ. ಒಳ್ಳೇದು. ಈ ಭಯ ಯಾವಾಗಲೂ ಇರಲಿ.